ಇವಾಗಿನಿಂದ ನೀವು ನೋಡಿರೋ ಎಲ್ಲ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ನಾನು ಯಾವುದೇ ಥರದ ಮೈಕ್ರೋಫೋನ್ನ ಯೂಸ್ ಮಾಡಿಲ್ಲ. ನಾನು ಕಂಪ್ಲೀಟಾಗಿ ವೀಡಿಯೋ ಮತ್ತು ನನ್ನ ವಾಯ್ಸ್ ಎಲ್ಲ ಕೂಡ ನನ್ನ ಐಫೋನಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದಿದ್ದು. ಸೊ ನಾನು ಈ ವಿಡಿಯೋದಲ್ಲಿ ನಾನು ಒಂದು ಮೈಕ್ರೋಫೋನ್ನ ತರಿಸಿದ್ದೀನಿ. ಅಂದರೆ ನನಗೆ ವೀಡಿಯೋಗೋಸ್ಕರ ನೆಕ್ಸ್ಟ್ ಇಂಪ್ರೂವ್ ಮಾಡಬೇಕು ಅಂತಲೇ ಒಂದು ವೈರ್ಲೆಸ್ ಮೈಕನ್ನು ತರಿಸಿದ್ದೀನಿ ಡಿಜಿಟೆಕ್ ಅವ್ರದ್ದು. ಸೊ ಅವ್ರ ಕಡೆಯಿಂದ ಒಂದು ಬಾಕ್ಸು ಬಂದಿದೆ, ಇದರೊಳಗಡೆ ಮೈಕ್ರೋಫೋನ್ ಇದೆ. ಅದನ್ನು ಈ ವಿಡಿಯೋದಲ್ಲಿ ನಾನು ಅನ್ಬಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತೀನಿ. ನೀವೇನಾದರೂ ಕಂಟೆಂಟ್ ಕ್ರಿಯೇಟರು ಅಥವಾ ನಿಮ್ಗೆ ಏನಾದ್ರು ಲಾಗ್ ಮಾಡೋರಿಗೆ ನಿಮಗೆ ಒಂದು ಮೈಕ್ರೋಫೋನ್ ಬೇಕು ಅಂದರೆ ಈ ವಿಡಿಯೋ ನಿಮಗೆ ಯೂಸ್ ಆಗ್ಬೋದು. ಫಸ್ಟು ರಿವ್ಯೂನ ನೋಡಿ. ನಾನು ಕೂಡ ಇದು ಫಸ್ಟ್ ಟೈಮು ಯೂಸ್ ಮಾಡ್ತಾ ಇರೋದು. ಮೈಕ್ರೋಫೋನು ಕೂಡ ಇಲ್ಲಿ ನಾನು ತರಿಸಿಲ್ಲ. ಸೊ ಈಗ ಇದನ್ನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ತಿಳಿಸ್ತಾ ಇದ್ದೀನಿ. ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ವಿಡಿಯೋನ ಪೂರ್ತಿ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ಬಂದು ನೋಡ್ತಾ ಇದ್ದರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಸ್ವಲ್ಪ ದಿನ ಆದಮೇಲೆ ನಾನು ಕಂಪ್ಲೀಟಾಗಿ ನನ್ನ ಚಾನಲ್ ನೇಮು ಮತ್ತು ನನ್ನ ಬ್ಯಾಕ್ಗ್ರೌಂಡ್ ಏನಿದೆ ಎಲ್ಲನೂ ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಚೇಂಜ್ ಮಾಡ್ತೀನಿ ಕೂಡ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ನೇಮು ಮುಂದೆ ಚೇಂಜ್ ಆಗುತ್ತೆ. ಸದ್ಯಕ್ಕೆ ಈಗ ಬಂದಿರೋರು ಹೊಸ್ದಾಗಿ ಬಂದು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ಇವಾಗ ಈ ಬಾಕ್ಸ್ನ ಓಪನ್ ಮಾಡೋಣ. ಇದು ಅಫಿಷಿಯಲ್ ವೆಬ್ಸೈಟು ಡಿಜಿಟೆಕ್ ಅವ್ರ ವೆಬ್ಸೈಟಲ್ಲಿ ನಾನು ಬುಕ್ ಮಾಡಿದ್ದು. ಯಾವುದೇ ಫ್ಲಿಪ್ಕಾರ್ಟ್ ಅಮೆಝಾನ್ ಯೂಸ್ ಮಾಡಿಲ್ಲ. ಡೈರೆಕ್ಟೇ ನಮಗೆ ಮೈಕ್ದು ಪ್ಯಾಕೇಜ್ ಇದೆ. ಬಾಕ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು, ಈ ರೀತಿ ಇದೆ ಬಾಕ್ಸು. ಸೊ ಈ ಬಾಕ್ಸನ್ನು ಓಪನ್ ಮಾಡೋಣ. ಇದು ಡಿಜಿಟೆಕ್ ಅವ್ರದ್ದು DWM116 ಅಂತ ಮಾಡಲು. ಇದರಲ್ಲಿ ತುಂಬ ಮಾಡಲ್ಸ್ಗಳಿದೆ. ಮೈಕ್ರೋಫೋನ್ ಅಂತೂ ಸಿಕ್ಕಾಪಟ್ಟೆ ಇದೆ. ಮತ್ತು ಇದರಲ್ಲಿ ಇವ್ರದ್ದು ತುಂಬ ಆಕ್ಸೆಸರೀಸ್ಗಳು ಕೂಡ ಇದೆ. ನಮ್ಗೆ ಯಾರ್ಯಾರು ಲಾಗರ್ಸು ಕ್ರಿಯೇಟರ್ಸ್ ಇದೆ ಅವ್ರಿಗೆ ಕಂಪ್ಲೀಟಾಗಿ ಏನೇನು ಬೇಕು ಎಲ್ಲ ಕೂಡ ಇವರು ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಈ ಬಾಕ್ಸನ್ನು ಫಸ್ಟ್ ಓಪನ್ ಮಾಡೋಣ. ಸೊ ಈ ಬಾಕ್ಸ್ನ ಓಪನ್ ಮಾಡಿದ್ದೀನಿ. ಈ ಬಾಕ್ಸ್ ಒಳಗಡೆ ಏನೇನಿದೆ ನೋಡೋಣ. ಡಿಜಿಟೆಕ್ ಅದೊಂದು ಸ್ಟಿಕ್ಕರ್ ಏನೋ ಇದೆ, ಅದಿದೆ ಜಸ್ಟ್. ನೆಕ್ಸ್ಟ್ ಡೈರೆಕ್ಟಾಗಿ ನಮಗೆ ಈ ಕೇಸ್ ಸಿಗ್ತಾ ಇದೆ, ಮೈಕ್ರೋಫೋನ್ದು ಕೇಸು. ಕೇಸ್ ಒಳಗಡೆ ನಿಮಗೆ ಕಂಪ್ಲೀಟ್ ಮೈಕ್ ಮತ್ತು ರಿಸೀವರು ಎಲ್ಲ ಕೂಡ ಇದರಲ್ಲೇ ಇದೆ, ನೋಡ್ತಾ ಇದ್ದೀರಾ. ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲು, ಇನ್ನೊಂದು ಸೈಡ್ ಬಾಕ್ಸ್ ಇದೆ. ಈ ಬಾಕ್ಸ್ನ ಓಪನ್ ಮಾಡಿದರೆ ಆದರೂ ಚಾರ್ಜರ್ ಕೂಡ ತೀರೋಯ್ತು, ಅದಕ್ಕೆ ಆಫ್ ಆಯಿತು. ಸೊ ಈ ಸಣ್ಣ ಬಾಕ್ಸ್ ಓಪನ್ ಮಾಡಿದರೆ ಈ ಬಾಕ್ಸ್ ಒಳಗಡೆ ನಮಗೆ ಸಣ್ಣದೊಂದು ಲೈಟಿಂಗ್ ಟು ಟೈಪ್ ಸಿ ಕೇಬಲ್ ಇದೆ. ಅಂದರೆ ನೀವು ಹಳೆ ಐಫೋನು ಯಾರು 14ಇಂದ ಹಿಂದೆ ಯೂಸ್ ಮಾಡ್ತಿರೋರಿಗೆ ಈ ಲೈಟ್ನಿಂಗ್ ಕೇಬಲ್ ಯೂಸ್ ಆಗುತ್ತೆ ನಿಮ್ಮ ಮೊಬೈಲ್ ಕನೆಕ್ಟ್ ಮಾಡೋದಕ್ಕೆ. ಸ್ಪಾಂಜು ಫಿಲ್ಟರು ನಿಮ್ಮ ಮೈಕ್ ಹಾಕೊಳ್ಳೋದಕ್ಕೆ, ಅಂದರೆ ಸ್ವಲ್ಪ ಕ್ಲಿಯರ್ ವಾಯ್ಸು, ರಫ್ ವಾಯ್ಸ್ ಕೇಳಿಸ್ಬಾರ್ದು ಅಂತ ಇದನ್ನು ಯೂಸ್ ಮಾಡ್ತಾರೆ. ಅದನ್ನು ಕೊಟ್ಟಿದ್ದಾರೆ. ಅದು ನೆಕ್ಸ್ಟು ಎರಡಿದೆ. ಇಲ್ಲಿ 2 ಟ್ರಾನ್ಸ್ಫರರಿಂದ 2 ಸ್ಪಾಂಜ್ ಇದೆ. ಒಂದು 3.5 mm ಜಾಕ್ ಇದೆ. ಇದು ನಿಮ್ಮ ಕ್ಯಾಮ್ರಾ ಕನೆಕ್ಟ್ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ. ಮೈಕನ್ನ ನೀವು ಇಲ್ಲಿ ಮ್ಯಾಗ್ನೆಟ್ ಸ್ಟಿಕ್ ಮಾಡಿದ್ರೆ ಇಲ್ಲಿಗೆ ಮ್ಯಾಗ್ನೆಟ್ ಹಚ್ಕೊಳ್ಳುತ್ತೆ. ನೀವು ಬೇಕು ಅಂದರೆ ಟಿ ಶರ್ಟ್ಗೆಲ್ಲ ಶರ್ಟ್ಗೆ ಹಿಂಗೆ ಹುಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಟೈಪ್ ಸಿ ಟು ಟೈಪ್ ಸಿ. ಈಗ ನಾರ್ಮಲ್ ನೀವು ಯಾವುದೇ ಮೊಬೈಲ್ ತೊಗೊಂಡ್ರು ಕೂಡ ಅದೆಲ್ಲ ಟೈಪ್ ಸಿ ಟು ಟೈಪ್ ಸಿ ಇರುತ್ತೆ. ಸೊ ಅದನ್ನು ಕೊಟ್ಟಿದ್ದಾರೆ ಕನೆಕ್ಟರು. ಇದು ಚಾರ್ಜಿಂಗ್ ಕೇಬಲು, ಟೈಪ್ ಎ ಇಂದ ಟೈಪ್ ಸಿ. ಇದನ್ನು ಕೇಸನ್ನ ಚಾರ್ಜ್ ಮಾಡೋದಕ್ಕೆ. ಸೊ ಇದಿಷ್ಟು ಈ ಬಾಕ್ಸಲ್ಲಿರೋವಂಥದ್ದು. ನಿಮ್ಗೆ ಏನೇನು ಬೇಕೋ ಎಲ್ಲ ಐಟಮು ಕೂಡ ಆಲ್ಮೋಸ್ಟ್ ಇದೆ. ನೀವು ಯಾವುದೇ ಮೊಬೈಲ್ ಕನೆಕ್ಟ್ ಮಾಡ್ತೀನಿ, ಕ್ಯಾಮ್ರಾ ಪ್ರತಿಯೊಂದಕ್ಕೂ ಕೂಡ ಕನೆಕ್ಟ್ ಮಾಡೋದಕ್ಕೆ ಎಲ್ಲ ಆಕ್ಸೆಸರೀಸ್ ಇದೆ. ಸೊ ಇವಾಗ ನೀವು ಏನು ಕೇಳ್ತಾ ಇದ್ದೀರಾ ವಾಯ್ಸ್, ಅದು ಕಂಪ್ಲೀಟಾಗಿ ನಾನು ಇದೇ ವೈರ್ಲೆಸ್ ಮೈಕಿಂದನೇ ರೆಕಾರ್ಡ್ ಮಾಡ್ತಾ ಇರೋದು. ಸೊ ಇದನ್ನು ನಾನು ಯೂಸ್ ಮಾಡಿದ್ಮೇಲೆ ನಾನು ನನ್ನ ರಿವ್ಯೂನ ಹೇಳೋದಕ್ಕೆ ಬಂದಿದ್ದೀನಿ. ಮೊದಲನೇದೇ ಇದರಲ್ಲಿರೋಂಥ ಬಾಕ್ಸ್ ಆಕ್ಸೆಸರೀಸ್ ಇದೆಯಲ್ಲ, ಅದು ಸಖತ್ ಇಷ್ಟ ಆಯಿತು. ಯಾಕಂದರೆ ನಿಮಗೆ ಕಂಪ್ಲೀಟಾಗಿ ನಿಮ್ಗೆ ಯಾವುದೇ ಥರದ ಸ್ಮಾರ್ಟ್ಫೋನ್ ಆಗಿರ್ಬೋದು, ಅಥವಾ ಆ್ಯಂಡ್ರಾಯ್ಡ್ ಫೋನ್ ಆಗಿರ್ಬೋದು, ಐಫೋನ್ ಆಗಿರ್ಬೋದು, ಹಳೆ ಐಫೋನ್ ಆಗಿರ್ಬೋದು, ಅಥವಾ ನೀವು ಯಾವುದಾದ್ರೂ ಕ್ಯಾಮ್ರಾ ಆಗಿರ್ಬೋದು, ಕಂಪ್ಲೀಟಾಗಿ ನೀವು ಯಾವುದಕ್ಕೆ ಕನೆಕ್ಟ್ ಮಾಡ್ತೀನಿ ಅಂದರೂ ಎಲ್ಲ ಥರದ ಆಕ್ಸೆಸರೀಸು ಈ ಬಾಕ್ಸಲ್ಲಿದೆ. ಸೊ ಅದೊಂದು ನನಗೆ ಸಖತ್ ಇಷ್ಟ ಆಯಿತು. ಮತ್ತು ಈ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ಅಷ್ಟೇ ಸಾಲಿಡ್ ಬಿಲ್ಡು. ತುಂಬ ನಾರ್ಮಲ್ ನೀವು ಹೆಡ್ಫೋನ್ಗಳನ್ನ ಯೂಸ್ ಮಾಡ್ತಿರಲ್ಲ ಆ ರೀತಿಯೇ ಇದೆ ಬಾಕ್ಸ್ ಡಿಸೈನ್ ಎಲ್ಲ. ಟೂ ವೈರ್ಲೆಸ್ ಹೆಡ್ಫೋನ್ಗಳಿರುತ್ತಲ್ಲ ಅದರಲ್ಲಿ ಯಾವ ರೀತಿ ಡಿಸೈನ್ ಇದೆ ಸೇಮ್ ಅದೇ ಥರ ಇದೆ. ಇದರಲ್ಲಿ ಸಣ್ಣದಾದ ಫ್ರಂಟಲ್ಲಿ ಒಂದು ಡಿಸ್ಪ್ಲೇ ಇದೆ. ಸೊ ಅದರಲ್ಲಿ ನಿಮಗೆ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಒಳಗಡೆ ಕೂಡ ಒಂದು ಯೆಲ್ಲೋ ಕಲರ್ದು ಒಂದು ಡಿಫ್ರೆಂಟ್ ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ಕಲರ್ ಕಾಂಬಿನೇಷನ್ಲಿ ಈ ಕೇಸ್ ಇದೆ. ಸೊ ಚೆನ್ನಾಗಿದೆ. ಒಂದು ಟೈಪ್ ಸಿ ಪೋರ್ಟ್ ಇದೆ. ಹಿಂದ್ಗಡೆ ನಿಮಗೆ ನೋಡ್ಬೋದು ಮೇಡ್ ಇನ್ ಚೈನಾ ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದು ಚೀನಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು. ಸೊ ಅದೊಂದು. ನೆಕ್ಸ್ಟ್ ಇದರಲ್ಲಿ ರಿಸೀವರ್ ಬಗ್ಗೆ ನಾನು ಆಲ್ರೆಡಿ ರಿಸೀವರ್ ಮೊಬೈಲ್ಗೆ ಕನೆಕ್ಟ್ ಮಾಡಿದ್ದೀನಿ. ಏನು ರೆಕಾರ್ಡ್ ಮಾಡೋದು ಅದಕ್ಕೆ ಕನೆಕ್ಟ್ ಮಾಡಿದ್ದೀನಿ ಐಫೋನ್ಗೆ. ಸೊ ಲೈಟ್ನಿಂಗ್ ಪೋರ್ಟ್ ಆಗಿರೋದ್ರಿಂದ ಲೈಟ್ನಿಂಗ್ ಪೋರ್ಟ್ ಅಲ್ಲೇ ಕೊಟ್ಟಿರೋದ್ರಿಂದ ಅದು ಲೈಟ್ನಿಂಗ್ ಪೋರ್ಟಿಂದನೇ ಕನೆಕ್ಟ್ ಆಗಿದೆ. ಸೊ ಇನ್ನೊಂದು ಮೈಕು ಈಗ ನನ್ನ ಕಾಲರ್ಲಿದೆ. ಇದು ಕಾಣಿಸ್ತಾ ಇರ್ಬೋದು, ಮ್ಯಾಗ್ನೆಟಿಕ್ ಕ್ಲಿಪ್ ಇದೆ.
ಇನ್ನೊಂದನ್ನ ಈಗ ಸದ್ಯಕ್ಕೆ ಇದು ಆಫ್ ಮಾಡಿರ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದ್ರ ಮ್ಯಾಗ್ನೆಟಿಕ್ ಕ್ಲಿಪ್ ಇದೆ. ನೀವು ಶರ್ಟ್ಗೆ ಹಾಕೊಂಡ್ರೆ ಈ ರೀತಿ ಕಚ್ಕೊಳ್ಳುತ್ತೆ. ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಒಂದು ರೀತಿ ಡಿಸೈನ್ ಈ ಥರ ಇದ್ದರೆ ಯಾವ ಶರ್ಟ್ಗಾದ್ರೂ ಆರಾಮಾಗಿ ವೇರ್ ಮಾಡ್ಬೋದು. ಟ್ರಾನ್ಸ್ಮಿಟರ್ ಬಗ್ಗೆ ಹೇಳ್ಬೇಕು ಅಂದರೆ ತುಂಬ ಲೈಟ್ ವೇಟ್ ಇದೆ. ತುಂಬ ವೆಯ್ಟ್ ಏನಿಲ್ಲ, ತುಂಬ ಲೈಟ್ ವೇಟ್ ಇದೆ. ನಿಮಗೆ ಡಿಸೈನು ರೌಂಡ್ ಡಿಸೈನ್ ಇದೆ. ಮೇಲ್ಗಡೆ ಡಿಜಿಟೆಕ್ದು ಬ್ರ್ಯಾಂಡ್ ಇದೆ. ಸೊ ಒಂದು ಫಿಸಿಕಲ್ ಬಟನ್, ಯೆಲ್ಲೋ ಕಲರ್ದೊಂದು ಬಟನ್ ಇದೆ. ಸೊ ನೀವು ಪೇರು ಅನ್ಪೇರು ಆನ್ ಮತ್ತು ಆಫ್ ಮಾಡೋದಕ್ಕೆ. ಅದನ್ನು ಬಿಟ್ಟರೆ ಒಂದು ಮೆಟಲ್ದು ಒಂದು ಗ್ರಿಲ್ ಇದೆ. ಅದರಲ್ಲಿ ಏನಿದಾವೆ ಅಂದರೆ ಮೈಕ್ರೋಫೋನು, ನಿಮ್ಮ ವಾಯ್ಸನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಒಂದು ಮೈಕ್ರೋಫೋನ್ದು ಗ್ರಿಲ್ ಇದೆ. ಸೊ ಅದನ್ನು ಬಿಟ್ಟರೆ ಹಿಂದ್ಗಡೆ ಮ್ಯಾಗ್ನೆಟಿಕ್ಕು, ಮತ್ತು ಫ್ರಂಟಲ್ಲಿ ನಿಮ್ಗೆ ನೋಡಿದ್ರೆ 3 ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇದು ನಿಮಗೆ ನೀವು ಆನ್ ಮಾಡಿದಾಗ ಪೇರ್ ಆಗಿದೆ ಇಲ್ಲೋ ಅನ್ನೋದಕ್ಕೆ ಒಂದು ಬ್ಲೂ ಕಲರ್ದು ಲಿಂಕ್ ಆಗಿರೋ ಒಂದು ಪಾಯಿಂಟ್ ಇದೆ. ಅದೇನಪ್ಪ ಅಂದರೆ ನಿಮ್ಮ ರಿಸೀವರ್ಗೆ ಇದು ಕನೆಕ್ಟ್ ಆಗಿದೆ ಇಲ್ಲೋ ಅನ್ನೋದನ್ನು ತೋರಿಸುತ್ತೆ. ಅದು ಕನೆಕ್ಟ್ ಆಗಿದ್ರೆ ಬ್ಲೂ ಕಲರ್ ಇರೋ ಲೈಟ್ ಕಂಟಿನ್ಯೂಸ್ ಆಗಿ ಆನ್ ಆಗಿರುತ್ತೆ. ಕನೆಕ್ಟ್ ಆಗಿಲ್ಲ ಅಂದರೆ ಬ್ಲಿಂಕ್ ಆಗ್ತಿರುತ್ತೆ. ಅದ್ರ ನೆಕ್ಸ್ಟ್ ಪಕ್ಕದಲ್ಲಿರೋಂಥ ಇನ್ನೊಂದು ಬಟನ್ ಇದೆಯಲ್ಲ, ಇನ್ನೊಂದು ಲೋಗೋ ಬಂದು ಅದು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆಯಾ ಆಫ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಪ್ರೆಸೆಂಟ್ ಈಗ ನಾನು ಯೂಸ್ ಮಾಡ್ತಿರೋ ಮೈಕ್ರೋಫೋನಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ. ಸೊ ಅದಕ್ಕೆ ಅಲ್ಲಿ ಪಕ್ಕದಲ್ಲಿ ಒಂದು ಬ್ಲೂ ಕಲರ್ದು ವಾಲ್ಯೂಮ್ದು ವೇವ್ ಬರುತ್ತಲ್ಲ, ಸೊ ಆ ರೀತಿ ಡಿಸೈನ್ ಇಂಡಿಕೇಟರ್ನ ಕೊಟ್ಟಿದ್ದಾರೆ. ಸೊ ಅದಿದ್ರೆ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ ಅಂತ. ಇರೋದು ಇನ್ನೊಂದು ರಿವರ್ಬ್ ಅಂತ. ನೀವೇನಾದರೂ ಈ ಎಕೋ ಸೌಂಡಲ್ಲಿ ಏನಾದ್ರು ರೆಕಾರ್ಡ್ ಮಾಡ್ತೀನಿ ಅಂತ ಏನಾದರೂ ಅಂದ್ಕೊಂಡಿದ್ರೆ, ಸೊ ಎಕೋ ಯೂಸ್ ಆಗಬೇಕು ಅಂತಂದರೆ ಅದನ್ನು ಕನೆಕ್ಟ್ ಮಾಡಿದ್ರೆ ಈ ರೀತಿ ಗೊತ್ತಾಗುತ್ತೆ. ಇದ್ರದ್ದೆಲ್ಲ ಸ್ಯಾಂಪಲನ್ನು ನಾಯ್ಸ್ ಕ್ಯಾನ್ಸಲ್, ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್ ಹೇಗಿರುತ್ತೆ, ವಿತ್ ನಾಯ್ಸ್ ಕ್ಯಾನ್ಸಲೇಷನ್ ಹೇಗಿರುತ್ತೆ, ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ರಿಸೀವರ್ಗೂ ಹೋದ್ರು ಅಷ್ಟೇ, ನೀವು ನೋಡ್ಬೋದು ರಿಸೀವರ್ ಇದೆಯಲ್ಲ ಅದರಲ್ಲೂ ಕೂಡ ಒಂದು ಫಿಸಿಕಲ್ ಬಟನ್ ಇದೆ. ಸೊ ಅದರಲ್ಲೂ ಕೂಡ 3 ಇಂಡಿಕೇಟರ್ನ ಕೊಟ್ಟಿದ್ದಾರೆ. ಒಂದು ನೀವು ಚಾನಲ್ 1, ಈ ಟ್ರಾನ್ಸ್ಮಿಟರ್ 1, ಟ್ರಾನ್ಸ್ಮಿಟರ್ 2 ಅಂತ. ಸೊ ಅದು ಕನೆಕ್ಟ್ ಆಗಿದೆ ಇಲ್ವಾ ಅಂತ ಅಲ್ಲಿ ನೋಡೋದಕ್ಕೆ ಒಂದು ಇಂಡಿಕೇಟರ್ ಇದೆ. ಅದನ್ನು ಬಿಟ್ಟರೆ ಇನ್ನೊಂದು ಪಕ್ಕದಲ್ಲಿ ವಾಲ್ಯೂಮು, ನೀವು ಯಾವ ಲೆವೆಲ್ ವಾಲ್ಯೂಮ್ನ ಕ್ಯಾಪ್ಚರ್ ಮಾಡಬೇಕು ಅಂತ 3 ಸಿಗ್ನಲ್ನ ಕೊಟ್ಟಿದ್ದಾರೆ. ಒಂದು ಸಿಗ್ನಲಲ್ಲಿ ಲೋ ಲೆವೆಲ್ ವಾಯ್ಸ್ನ ಕ್ಯಾಪ್ಚರ್ ಮಾಡುತ್ತೆ, ಅಂದರೆ ನಿಮ್ಮ ವಾಯ್ಸನ್ನು ಜಾಸ್ತಿ ಹೇಳ್ಕೊಳ್ಳಲ್ಲ, ಅಂದರೆ ಮೀಡಿಯಮು. ನೀವು 2ನೇ ಪಾಯಿಂಟ್ಗೆ ಇಟ್ಟರೆ ನಿಮ್ಮ ವಾಲ್ಯೂಮ್ನ ಜಾಸ್ತಿ ಕ್ಯಾಪ್ಚರ್ ಮಾಡುತ್ತೆ, ಅಂದರೆ ನಿಮ್ಮ ವಾಯ್ಸ್ನ ಜಾಸ್ತಿ ಕ್ಯಾಪ್ಚರ್ ಮಾಡುತ್ತೆ. 3 ಅಂದರೆ ನನ್ನ ಟೈಮ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ, ನನ್ನ ಐಫೋನ್ ಸ್ಟೋರೇಜ್ ತುಂಬೋಗಿ ಅರ್ಧ ಮಾತ್ರ ಶೂಟ್ ಆಗಿ ಇನ್ನು ಅರ್ಧಕ್ಕೆ ಅದೇ ಸ್ಟಾಪ್ ಆಗೋಗಿದೆ. ಐಫೋನ್ ತಗೊಂಡ್ರೆ ಇದೊಂದು ಗೋಳು ಗುರು, ಯಾಕಂದರೆ ಬೇಸ್ ವೇರಿಯಂಟ್ ತಗೊಂಡ್ರೆ 128 GB ಮಾತ್ರ ಕೊಡ್ತಾರೆ. ಸೊ ಅದನ್ನು ಬೇಗ ಖಾಲಿ ಮಾಡಿಬಿಡ್ತೀವಿ, ಯಾಕಂದರೆ ವೀಡಿಯೋಗಳು ಶೂಟ್ ಮಾಡಿದ್ರೆ ಬೇಗ ಸ್ಟೋರೇಜ್ ಇಟ್ಕೊಳ್ಳುತ್ತೆ. ಸೊ ಈಗ ಮತ್ತೆ ನಾನು ರೀಶೂಟ್ ಮಾಡ್ತಾ ಇರೋದು. ಸೊ ಇದರ ಸೌಂಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ, ಈ ಸೌಂಡ್ ಕ್ವಾಲಿಟಿ ಬಂದು ಇದು 2.4 GHz ಫ್ರೀಕ್ವೆನ್ಸಿನ ಹೊಂದಿರೋಂಥ ವೈರ್ಲೆಸ್ ಮೈಕ್ರೋಫೋನ್ ಇದು. ಅಪ್ ಟು ನಿಮಗೆ 40 ಅಡಿ ತನಕನೂ ನೀವು ಇದನ್ನು ವೇರ್ ಮಾಡಿಕೊಂಡು ಮಾತಾಡ್ಬೋದು ಅಂತ ಕಂಪ್ನಿಯವ್ರು ಕ್ಲೈಮ್ ಮಾಡ್ತಾರೆ. ಸೊ ನಾನು ಔಟ್ಸೈಡ್ ಏನು ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಾನು ಔಟ್ಸೈಡ್ ಏನು ಇದನ್ನು ಅಷ್ಟೊಂದು ಯೂಸ್ ಮಾಡಲ್ಲ. ಬಟ್ ಪ್ರೆಸೆಂಟಾಗಿ ನಾನು ಯೂಸ್ ಮಾಡಿರೋ ಪ್ರಕಾರ ನಾನು ಸ್ವಲ್ಪ ಡಿಸ್ಟೆನ್ಸಲ್ಲಿ ಹೋಗಿ ರೆಕಾರ್ಡ್ ಮಾಡಿದ್ದೀನಿ. ಅದರ ಪ್ರಕಾರ ಹೇಳಬೇಕು ಅಂದರೆ, ನೀವು ಆಪೋಸಿಟ್ ಡೈರೆಕ್ಷನಲ್ಲಿ ಇಲ್ಲ ಅಂದರೆ ನಿಮಗೆ ವಾಯ್ಸು ನೀಟಾಗಿ ಕ್ಯಾಪ್ಚರ್ ಆಗುತ್ತೆ. ನೀವೇನು ಆಪೋಸಿಟ್ ಡೈರೆಕ್ಷನಲ್ಲಿ ಹೋದರೆ, ಅಂದರೆ ರಿಸೀವರ್ ಆಪೋಸಿಟ್ ಡೈರೆಕ್ಷನಲ್ಲಿ ಹೋದರೆ ನಿಮಗೆ ಸಿಗ್ನಲ್ ಸ್ವಲ್ಪ ಕಟ್ ಆಗೋ ಚಾನ್ಸಸ್ ಇದೆ. ಕಟ್ ಆಗುತ್ತೆ ಅಂದರೆ ತುಂಬ ದೂರ ಹೋದಾಗ. ಹತ್ತಿರದಲ್ಲೇ ಇದ್ದು ಆಪೋಸಿಟ್ ಹೋದರೆ ಏನು ಪ್ರಾಬ್ಲಮ್ ಇಲ್ಲ, ತುಂಬ ದೂರ ಹೋದಾಗ ಆ ರೀತಿ ಆಗುತ್ತೆ. ನೆಕ್ಸ್ಟ್ ಇದರ ನಾಯ್ಸ್ ಕ್ಯಾನ್ಸಲೇಷನ್ ಹೇಳ್ಬೇಕು ಅಂದರೆ, ಈಗ ನಾನು ಪ್ರೆಸೆಂಟ್ ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡೇನೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ಈಗ ಯಾವ ರೀತಿ ವಾಯ್ಸ್ ಬರ್ತಾ ಇದೆ ಅಂತ ನೀವು ಕೇಳ್ತಾ ಇರ್ಬೋದು. ಸೊ ಇದು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ದೀನಿ. ಈಗ ಜಸ್ಟ್ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡಿ ನಿಮಗೆ ವಿಡಿಯೋ ರೆಕಾರ್ಡ್ನ ತೋರಿಸ್ತೀನಿ. ಸೊ ಪ್ರೆಸೆಂಟ್ ನೀವು ವಾಯ್ಸ್ನ ಕೇಳ್ತಾ ಇರೋದು, ಈಗ ನಾಯ್ಸ್ ಕ್ಯಾನ್ಸಲೇಷನ್ನ ಆಫ್ ಮಾಡಿ ನಿಮಗೆ ವಾಯ್ಸ್ ಯಾವ ರೀತಿ ಕೇಳಿಸ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ನೀವು ಕೇಳ್ತಾ ಇರ್ಬೋದು. ನಾಯ್ಸು ನಮ್ಮ ಸುತ್ತ ಸರೌಂಡಿಂಗಲ್ಲಿ ಅಷ್ಟೊಂದು ಸೌಂಡ್ ಇಲ್ಲ, ಬಟ್ ಡಿಫ್ರೆನ್ಸ್ ಇರುತ್ತೆ. ನೀವು ಆಫ್ ಮಾಡಿ ಆನ್ ಮಾಡಿದಾಗ ನಿಮಗೆ ಡಿಫ್ರೆನ್ಸ್ ಇರುತ್ತೆ. ಸೊ ಇದು ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡಿದಾಗ ನಿಮಗೆ ಬರ್ತಾ ಇರೋ ವಾಯ್ಸು. ಸೊ ಈಗ ಮತ್ತೆ ನಾಯ್ಸ್ ಕ್ಯಾನ್ಸಲೇಷನ್ ನಾನು ಆನ್ ಮಾಡಿದ್ದೀನಿ. ವಾಯ್ಸ್ ಡಿಫ್ರೆನ್ಸ್ ಗೊತ್ತಾಗಿದೆ, ಎಷ್ಟು ರೆಡ್ಯೂಸ್ ಆಗ್ತಿದೆ. ಇದು ಅಪ್ ಟು 35 dB ತನಕನೂ ನಿಮಗೆ ವಾಯ್ಸ್ ರಿಡಕ್ಷನ್ ಮಾಡುತ್ತೆ. ಅಂದರೆ 100 dB ಸೌಂಡ್ ಇದ್ದರೆ ಅದರಲ್ಲಿ 35 dB ನಿಮಗೆ ರಿಡ್ಯೂಸ್ ಮಾಡಿ 65 dB ಅಷ್ಟು ನಾಯ್ಸು ನಿಮಗೆ ಕೇಳಿಸುತ್ತೆ. ಸೊ ಅದನ್ನ ನೋಡಿ. ಇನ್ನೂ ಬೇಕಾದ್ರೆ ನೀವು ಜಾಸ್ತಿ ದುಡ್ಡು ಕೊಟ್ಟರೆ ಇನ್ನೂ ಹೈ ಲೆವೆಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇರೋಂಥ ಮೈಕ್ರೋಫೋನ್ ಸಿಗುತ್ತೆ. ಸೊ ಈ ಬಜೆಟ್ಗೆ ಇದು ಇಷ್ಟು ನಾಯ್ಸ್ನ ರಿಡಕ್ಷನ್ ಮಾಡಿ ನಿಮಗೆ ಕೇಳಿಸ್ತಾ ಇರುತ್ತೆ. ಕ್ಲಾರಿಟಿ ಕೇಳ್ತಾ ಇರ್ಬೋದು. ನಾನೇನು ಎಕ್ಸ್ಟ್ರಾ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಏನಿಲ್ಲ. ನೀವು ವಾಯ್ಸ್ ಹೇಗೆ ಕೇಳ್ತಿದ್ದೀರಾ ಅದರಲ್ಲೇ ಗೊತ್ತಾಗೋಗುತ್ತೆ ಈ ಮೈಕ್ರೋಫೋನ್ ಯಾವ ರೀತಿ ವಾಯ್ಸ್ ಕ್ಯಾಪ್ಚರ್ ಮಾಡುತ್ತೆ ಅಂತ. ಸೊ ಇನ್ನೊಂದು ರಿವರ್ಬ್ ಮೋಡ್ ಇದೆ, ಅದರಲ್ಲೂ ಕೂಡ ನಿಮಗೆ ವಾಯ್ಸ್ ಕೇಳಿಸ್ತೀನಿ. ಸೊ ಇದು ರಿವರ್ಬ್ ಮೋಡು, ಅಂದರೆ ನಿಮಗೆ ವಾಯ್ಸ್ ಎಕೋ ಸೌಂಡಲ್ಲಿ ನಿಮ್ಗೆ ಕೇಳಿಸ್ಕೊತೀನಿ ಅಂತಂದರೆ, ಸೊ ಈ ರೀತಿ ನಿಮಗೆ ಕೇಳಿಸುತ್ತೆ. ನಿಮ್ಗೆ ವಾಯ್ಸ್ ಕೇಳಿಸ್ತಾ ಇರ್ಬೋದು. ರಿವರ್ಬ್ ಅಂದರೆ ಎಕೋ ಸೌಂಡ್ ಬರುತ್ತೆ. ನೀವು ಇದೆಲ್ಲ ನಾರ್ಮಲಾಗಿ ಯಾರು ಯೂಸ್ ಮಾಡಲ್ಲ. ಈ ನಾಟಕಗಳು ಆಡ್ಬೇಕಾದ್ರೆ ಹಳ್ಳಿ ಕಡೆ ನಾವು ನಮ್ಮ ಸೈಡೆಲ್ಲ ನಾಟಕಗಳು ಆಡ್ತಾರೆ, ಆ ಟೈಮಲ್ಲಿ ಯೂಸ್ ಆಗ್ಬೋದು.
ಬಟ್ ಆಲ್ಮೋಸ್ಟ್ ಯಾರು ಕೂಡ ಈ ವಾಯ್ಸನ್ನ ಯೂಸ್ ಮಾಡಲ್ಲ. ಸೊ ಈಗ ಆಫ್ ಮಾಡ್ತೀನಿ. ಸೊ ಈಗ ನಾಯ್ಸ್ ಕ್ಯಾನ್ಸಲೇಷನ್ಲಿ ಈ ರೀತಿ ವಾಯ್ಸ್ ಕೇಳಿಸ್ತಾ ಇದೆ. ನಿಮಗೆ ಯಾವ ರೀತಿ ಕೇಳಿಸ್ತಿದೆ ನೀವೇ ಕೇಳಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ಪರ್ಚೇಸ್ ಮಾಡಬೇಕು ಅಂದರೆ ಪರ್ಚೇಸ್ ಮಾಡಿ. ಇದರ ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂದರೆ ಇದಕ್ಕೆ 600 mAh ಬ್ಯಾಟ್ರಿ ಕೆಪಾಸಿಟಿ ಇದೆ. ಸೊ ಇದು ಪೂರ್ತಿ ಈ ಕೇಸು ಮತ್ತು ಈ ಮೈಕ್ರೋಫೋನ್ ಎಲ್ಲ ಸೇರಿದ್ರೆ 24 ಅವರ್ಸು ನಿಮ್ಮ ವಾಯ್ಸ್ನ ರೆಕಾರ್ಡ್ ಮಾಡುತ್ತೆ. ನಿಮಗೆ ಈ ಸಿಂಗಲ್ ಒಂದು ಮೈಕ್ರೋಫೋನ್ ತಗೊಂಡ್ರೆ ಈ ಟ್ರಾನ್ಸ್ಮಿಟರ್ ನಿಮಗೆ ಅಪ್ ಟು 6 ಅವರ್ ತನಕ ಕಂಟಿನ್ಯೂಸ್ ನೀವು ಕೇಳ್ತೀನಿ ಅಂದರೆ 6 ಅವರ್ ತನಕ ನೀವು ಇದರಲ್ಲಿ ವಾಯ್ಸ್ನ ರೆಕಾರ್ಡ್ ಮಾಡ್ಬೋದು. ಬ್ಯಾಟ್ರಿ ಬ್ಯಾಕಪ್ಪು ಓಕೆ, ಈ ಬಜೆಟ್ಗೆ ಹೇಗೆ ಕೊಡಬೇಕು ಹಾಗೆ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಹೇಳ್ಬೇಕು ಅಂದರೆ ಇದು 3 ಅವರ್ಸಿಂದ 4 ಅವರ್ಸ್ ತನಕ ಚಾರ್ಜ್ ತಗೊಳುತ್ತೆ ಅಂತ ಹೇಳಿದ್ದಾರೆ ಕಂಪ್ನಿಯವ್ರು ಹೇಳಿರೋದು. ನಾನೇನು ಚೆಕ್ ಮಾಡಿಲ್ಲ, ಯಾಕಂದರೆ ಇದು ಆಲ್ರೆಡಿ ಇದರಲ್ಲಿ 80% ಚಾರ್ಜ್ ಇನ್ನೂ ಹಾಗೇ ಇದೆ. ನಾನು ಅದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅದನ್ನು ಚೆಕ್ ಮಾಡಿದ್ರೆ ಹೇಳ್ಬೋದು. ಬಟ್ ಮಿನಿಮಮ್ 3 ಇಂದ 4 ಅವರ್ಸ್ ಅಂತೂ ತಗೊಳುತ್ತೆ ಚಾರ್ಜಿಂಗ್ ಟೈಮು. ಓವರಾಲ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಈ ಮೈಕ್ರೋಫೋನು ಇನ್ನೂ ಬೆಟರ್ ಆಗಿದ್ದರೆ ಚೆನ್ನಾಗಿರೋದು. ಸೌಂಡು ನನಗೇನು ಆ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ನಾನು ಇದನ್ನು ಎಡಿಟ್ ಮಾಡಿ ಕೂಡ ಹಾಕಬೇಕು, ಯಾಕಂದರೆ ಇದೇ ಒರಿಜಿನಲ್ ಹಾಕಿದ್ರೆ ನಮಗೆ ಅಷ್ಟು ಕ್ಲಾರಿಟಿ ಸಿಗಲ್ಲ ಅಂತ ಅನ್ನಿಸ್ತು. ಇನ್ನೂ ಜಾಸ್ತಿ ದುಡ್ಡು ಕೊಟ್ಟರೆ ನಿಮ್ಗೆ ಇನ್ನೂ ಬೆಟರ್ ಆಪ್ಷನ್ ಸಿಗುತ್ತೆ. ಬಟ್ ಈ ಬಜೆಟಲ್ಲಿ ನನಗೆ ಇನ್ನೂ ಸ್ವಲ್ಪ ಬೆಟರ್ ಆಗಿರಬೇಕಿತ್ತು. ಈ 3,500 ರೂಪಾಯಿಗೆ ಇನ್ನೂ ಸ್ವಲ್ಪ ಬೆಟರ್ ಆಗಿದ್ದರೆ ತುಂಬ ಚೆನ್ನಾಗಿರೋದು ಅನ್ನಿಸ್ತು. ಬಿಲ್ಡ್ ಕ್ವಾಲಿಟಿ ಎಲ್ಲದರಲ್ಲೂ ಕೂಡ ಚೆನ್ನಾಗಿದೆ. ಬಟ್ ನನಗೆ ಮೇಯ್ನಾಗಿ ಬೇಕಾಗಿರೋ ವಾಯ್ಸು ಕ್ಲಾರಿಟಿಲಿ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ನಿಮ್ಗೇನು ಅನ್ನಿಸ್ತು? ನೀವು ವಾಯ್ಸ್ ಕೇಳ್ತಿರೋದು ಏನು ಅನ್ನಿಸ್ತು? ಅದನ್ನ ಕಾಮೆಂಟಲ್ಲಿ ತಿಳಿಸಿ. ಪರ್ಚೇಸ್ ಮಾಡಬೇಕು ಅಂದರೆ ಪರ್ಚೇಸ್ ಮಾಡಿ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಾನು ಈ ಡಿಜಿಟೆಕ್ನ DWM-116ನ ವೈರ್ಲೆಸ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ನನ್ನ ಚಾನಲ್ನ ಸರ್ಚ್ ಮಾಡಿದ್ರೆ ಈ ನೇಮಲ್ಲಿ ಸಿಗಲ್ಲ. ಯಾಕಂದರೆ ಹೆಸರನ್ನು ಕೂಡ ಚೇಂಜ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನನ್ನ ಬ್ಯಾಕ್ಗ್ರೌಂಡ್ ಇರೋವಂಥ ಲೊಕೇಶನ್ನು ಕೂಡ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್ ಎಲ್ರಿಗೂ.